ಮಾರ್ನಿಂಗ್ ಎಲ್ಲರಿಗೂ, ಹೇಗಿದ್ದಾರೆ ಎಲ್ಲರೂ? ಓಕೆ, ಇವತ್ತು ನಾನು ಹೊರಟಿದ್ದೀನಿ ಈ ರೀತಿ ಬ್ಲ್ಯಾಕಲ್ಲಿ. ಹಾಗೂ ಏನು ಗೊತ್ತುಂಟಾ, ನಮಗೆ ಸ್ವಲ್ಪ ಉಡುಪಿಯಲ್ಲಿ ಕೆಲಸ ಉಂಟು ಇವತ್ತು, ಹಾಗೆ ಉಡುಪಿಗೆ ಹೋಗೋಣ ಅಂತ ಹೇಳಿ ಎನಿಸಿದ್ದೀನಿ. ಹೇಗೂ ನಾವು ಹೊರಟಿದ್ದೀವಲ್ವಾ, ನಾನು ರಾಯ್ ಮತ್ತು ನನ್ನ ಹಸ್ಬೆಂಡ್ ಹೊರಟಿದ್ವಿ ಉಡುಪಿಗೆ. ಉಳಿದವರು ಕೂಡ ರಜೆ ತಗೊಂಡಿದ್ದಾರೆ, ಅಂದರೆ ಫ್ಲೈಟನ್ನ ಮದುವೆ ಟೈಮಲ್ಲೆಲ್ಲ. ಹಾಗೆ ಅವ್ರಿಗೆ ಕೂಡ ಒಂದು ರಜೆ ಉಂಟು, ಹಾಗೆ ಎಲ್ಲರೂ ಕೂಡ ಹೋಗೋಣ ಅಂತ ಹೇಳಿ ಹೊರಟಿದ್ದಾರೆ. ಹಾಗೆಯೇ ಸ್ವಲ್ಪ ತಿರುಗಾಡಿ ಎಲ್ಲ ಬರೋಣ ಅಂಥೇಳಿ. ನಮಗೆ ನಿಜವಾಗ್ಲೂ ಹೋಗೋದು ಕೆಲಸಕ್ಕೆ, ಅಂದರೆ ಈ ಫ್ಯಾಮಿಲಿ ಜೊತೆ ಎಲ್ಲರೂ ಹೋಗುವ. ಕ್ಲಾರು, ವಿನು, ಪಜ್ಜು, ಲೆವಿ ಎಲ್ಲರೂ ಹೊರಟಿದ್ದಾರೆ. ನಾವು ಕೂಡ ಬರ್ತೀವಿ ಅಂತ ಹೇಳಿ ಹಾಗೆ ಒಂದು ಹೋಗಿ ಬರೋಣ ಅಂತ ಹೇಳಿ ಎನಿಸಿದ್ದೀವಿ. ಈಗ ಸೀದಾ ಇಲ್ಲಿಂದ ಹೊರಡೋದೆಲ್ಲ ರೆಡಿಯಾಗಿ ಆವಾಗ ನಿಂತಿದ್ದೀವಿ. ಮೇಲೆ ಹೋಗಿದ್ದಾರೆ, ಇನ್ನೂ ಕೂಡ ಕಾರ್ ತಗೊಂಡು ಬರಲಿಲ್ಲ. ಏನು ಫೋನ್ ಮಾಡಿ ಸಾಕದು, ಎಂತ ಮಾಡ್ತಾರಂತ ಇಲ್ಲ. ಇಡೀ ನಾನೇ ನಿನ್ನೆ ನೈಟ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಖಾಲಿ ಒಂದು ಡ್ರೆಸ್ ಹಾಕಿ ಬರ್ಲಿಕ್ಕಿತ್ತು. ಹುಡುಗರು ಇನ್ನೂ ಕೂಡ ಮುಟ್ಲಿಲ್ಲ. ಇದು ನಮ್ಮ ರಾಯ್ ಬಾಬಂದು ಕೋಟು, ಎರಡು ಕೂಡ ತುಂಬ ಚೆನ್ನಾಗಿದೆ. ಇದರದ್ದು ಫುಲ್ ಸೆಟ್ಟೇ ಸಿಗುತ್ತೆ. ಇದು ಗ್ರೀನ್ ಕಲರ್ ಉಂಟು ನೋಡಿ, ಆನ್ಲೈನಲ್ಲಿ ತಗೊಂಡಿದ್ದು ನಾನು. ಈಗ ಅವನಿಗೆ ಸ್ವಲ್ಪ ಮಾಡೆಲ್ ಶೂಟ್ ಮಾಡೋಣ ಅಂತ ಹೇಳಿ ಎನಿಸಿದ್ದೀನಿ ನಾನು. ಮೇಯ್ನ್ ಅದಕ್ಕೆ ಹೋಗುದು ನಾನೀಗ ಉಡುಪಿಗೆ. ಹಾಗೂ ಅದರೊಂದಿಗೆ ಇದನ್ನು ಕೂಡ ತಗೊಂಡಿದ್ದೀನಿ. ಇದು ಫ್ಲಿಪ್ಕಾರ್ಟಲ್ಲಿ, ಅಂದರೆ ಆನ್ಲೈನಲ್ಲಿ ತಗೊಂಡಿದ್ದು ಇದು ಕೂಡ. ಹಾಗೂ ಇದು ಕೂಡ ನಾನು ಆನ್ಲೈನಲ್ಲಿ, ಎರಡು ಕೂಡ ಆನ್ಲೈನಲ್ಲೇ ತಗೊಂಡಿದ್ದು. ತುಂಬ ಚೆನ್ನಾಗಿದೆ ಕೋಟ್ ಮಾತ್ರ. ಅದರ ಕ್ವಾಲಿಟಿ ಎಲ್ಲನೂ ತುಂಬ ಬೆಸ್ಟ್ ಇದೆ. ಹಾಗೆ ಈಗ ಹೇಗೂ ಮದುವೆ ಸೀಸನಲ್ಲ, ನೀವು ಹುಡುಕ್ತಾ ಇರ್ತೀರಲ್ವ ಯಾವ್ದು ಹಾಕೋದು ಏನು ಹಾಕೋದು ಅಂತ ಹೇಳಿ, ಇದಕ್ಕೆಲ್ಲ ಹೋಗ್ಬೋದು. ತುಂಬ ಚೆಂದ ಕಾಣುತ್ತೆ. ರಾಯ್ ಬ್ಲ್ಯಾಕ್ ಹಾಕಿದ್ದ, ಅದರ ಮೇಲೆ ಇದು ಕೂಡ ಸೂಟ್ ಆಗುತ್ತೆ, ಇದು ಕೂಡ ಸೂಟ್ ಆಗುತ್ತೆ. ನಾನು ಅಲ್ಲಿ ತೋರಿಸ್ತೇನೆ ನಿಮಗೆ ಹಾಕುವಾಗ ಒಮ್ಮೆ. ಚೆನ್ನಾಗಿದೆ ಎರಡು ಕೂಡ. ಓಕೆ ನೋಡಿ, ನಾವೆಲ್ಲ ಹೊರಟಿದ್ದೀವಿ ಇವಾಗ. ಆಗಲಿಂದ ಹೊರಟು ನಿಂತಿದ್ದೀವಿ. ಇನ್ನೂ ಕೂಡ ಇಲ್ಲಿಂದ ಹೊರಗಡೆ ಹೋಗಬೇಕು ನಾವು ಅಲ್ಲ. ಸಾಕಾಯ್ತು ನಮಗೆ ಬೊಬ್ಬೆ ಹಾಕಿ ಈ ಮಕ್ಕಳ ಹತ್ರ. ಬೊಬ್ಬೆ ಹಾಕೋದಿದ್ರೆ ಕೇಳೋದು ಕೂಡ ಇಲ್ಲ, ಕೇಳೋದಿಲ್ಲ ಜಾಸ್ತಿ. ಇವತ್ತು ಮೂವತ್ತು ಮತ್ತು ವಿನೋದ್ ನಾನೆಲ್ಲ ಉಡ್ತಿದ್ದೆ, ಹೊರಡ್ಲಿಲ್ಲ ಅಂತ, ಯಾರು ಹೊರಗೆ ಬರಲಿಲ್ಲ ಅಂತ. ನಾನು ಬೆಳಗ್ಗೆ ಬಂದ. ಹೌದು, ಇವರಿಗೆಲ್ಲ ಬೊಬ್ಬೆ ಹಾಕಿ ಇವರು ಫಸ್ಟ್ ಬಂದಿದ್ದಾರೆ. ಓಕೆ, ಇವಾಗ ಹೇಗೂ ಬೊಬ್ಬೆ ಹಾಕಿ ಹೊರಟ್ವಿ ನಾವು. ಲೇಟೇ ಆಯಿತು, 11 ಗಂಟೆ ಆಯಿತು ಹೊರಡುವಾಗ. ಲಾಸ್ಟ್ ಟೈಮಲ್ಲಿ ಅಂದರೆ AC ಅವರು ಕೂಡ ಬಂದರು ಅಲ್ಲಿ ಮನೆಗೆ. ಹಾಗೆ ಅವರಿಗೆ ಕೂಡ ಸ್ವಲ್ಪ ಹೇಳ್ತಾ ಬರುವಾಗ ಲೇಟ್ ಆಯಿತು. ಈಗ ಫಾಸ್ಟ್ ಹೋಗಬೇಕು, ರೀಚ್ ಆಗಬೇಕು ಬೇಗ, ಇಲ್ಲದ್ರೆ ಟೈಮ್ ಸಿಗೋದಿಲ್ಲ ಮತ್ತೆ ನಮಗೆ ಅಲ್ಲಿ ಎಲ್ಲ ನಮ್ಮದು ಕೆಲಸ ಎಲ್ಲ ಮುಗಿಸಿ ಇದು ಮಾಡಲಿಕ್ಕೆ. ಹಾಗೆ ಬೇಗ ಹೋಗೋದು. ನೀನು ಯಾಕೆ ಬಂದಿದ್ದು ಕ್ಲರೋ? ನಾನು ತಿರುಗಲಿಕ್ಕೆ ಬಂದದ್ದು. ಅದು ನಮ್ದು ಕೆಲಸ ಉಂಟಂತ ಹೇಳಿ ಹೊರಟಿದ್ದು ನಾವು. ನೀವು ಯಾಕೆ ಅಲ್ಲ ಬಂದು, ಎಲ್ಲರೂ ಯಾಕೆ ಬಂದಿದ್ದು ನೀವು? ಎಲ್ಲ ತಿರುಗಾಟಕ್ಕೆ ಬಂದದ್ದು. ಮತ್ತೆ ನೀವಿಬ್ರು ಯಾಕೆ ಹೋಗುದು ಕೆಲಸಕ್ಕೆ? ನಾವೆಲ್ಲರೂ ಸೇರಿ ಕೆಲಸ ಮಾಡ್ಲಿಕ್ಕೆ ಹೋಗುದು. ಹಾಗೆ ಅದೊಂದು ಸಾಂಗ್ ಏನಾದ್ರು ಹೆಲ್ಪ್ ಬೇಕಿದ್ರೆ ಅದೊಂದು ಸಾಂಗ್ ಉಂಟಲ್ಲ, ಕಪಿ ಸೈನ್ಯ, ಕಪಿ ಸೈನ್ಯ, ಸಿಂಹದ ಮರಿ ಸೈನ್ಯ ನಮದು ಸಿಂಹದ. ಒಳ್ಳೇದಿತ್ತಲ್ಲ ಅದು. ಸೂಪರ್, ಮುಂಚೆ ಮಾಡಿದ್ದು ತೆರ್ಮಾಯಲ್ಲಿ. ನಾವು ಏನಾದರೂ ತಿನ್ನಲಿಕ್ಕೆ ನೋಡಲಿಕ್ಕೆ ಬರೋದು, ಏನಿದ್ರೆ ತಗೊಂಡು ಹೋಗೋದು. ಪಪ್ಸ್ ಏನಾದರೂ ಇದ್ರೆ ತಗೊಂಡು ಹೋಗುವ ಅಂತ. ತಗೋ ನಿಂಗೆ. ಓಕೆ, ಹಸಿವಾಗ್ತಾ ಇತ್ತು ಆಗದಿಂದ. ಹಾಗೆ ನನಗೆ ಹೋಳಿಗೆ ಹಾಗೂ ಮತ್ತೆ ಪಪ್ಸ್. ಬಿಸಿ ಉಂಟಾ ಪಪ್ಸ್? ಓಕೆ, ನಾವು ಇವಾಗ ಉಡುಪಿ ರೀಚ್ ಆದ್ವಿ. ಓಕೆ, ಇವಾಗ ತೈ. ಓಕೆ, ಇವಾಗ ಊಟಕ್ಕೆ ಬರ್ತಾ ಇದ್ದೀವಿ, ನಾವು ಹೋಗ್ತಾ ಇದ್ದೀವಿ. ಯಾಕೆಂದರೆ ಇಲ್ಲಿ ನಮ್ಮದೊಂದು ಸಣ್ಣ ಕೆಲಸ ಇತ್ತು ನೋಡಿ, ಅದು ಆಯಿತು. ಹಾಗೆ ಇಲ್ಲಿ ಫೋಕಸ್ ರಾಘವರ ಹತ್ರ ಮಾತಾಡೋಣ ಅಂತ ಹೇಳಿ ಬಂದ್ವಿ. ಅವರಿಲ್ಲ ಅಂತೆ, ಮತ್ತೆ ಬರ್ತಾರಂತೆ. ಇದು ಇವನು ಎಂತ ಚಿಕನ್ ತಾಲಿಯ ನಿಂದು? ಚಿಕನ್ ತಾಲಿ. ಏನೆಲ್ಲ ಉಂಟು? ಬಿರಿಯಾನಿ, ಕೋರೊಟ್ಟಿ, ಹಪ್ಪಳ, ಚಿಕನ್, ಚಿಕನ್ ಸುಕ್ಕ, ಸಲಾಡ್, ಕರ್ಡ್. ಯಾವುದು? ಇವನಿಗೆ ಬೇಡ ಅಂತೆ ರೈಸ್. ನೀನು ಹೇಳ್ತಾ ಇದ್ದೀಯಾ? ಆಯ್ತಾ ಊಟ ಎಲ್ಲ? ಜಾಸ್ತಿ ಆಯ್ತಾ ಅಂತ ಹೊಟ್ಟೆ ಟೈಟ್. ಅದು ತಾಲಿ ಮಾರೆ, ಕೋರ್ ರೊಟ್ಟಿ ಇತ್ತು, ಪ್ಲಸ್ ಬಿರಿಯಾನಿ ರೈಸ್ ಇತ್ತು. ಫುಲ್ಲು ಹೊಟ್ಟೆ ಟೈಟ್ ಆಗಿ ಜಾಸ್ತಿ ಆಯ್ತು ಎಲ್ರಿಗೂ. ಭಾರಿ ಭಂಗದಲ್ಲಿ ಊಟ ಮಾಡಿದ್ದು. ಹಾರು ನೋಡಿ. ಲೇವಿ, ಆಯ್ತಾ ಊಟ? ಚೆನ್ನಾಗಿತ್ತಾ? ಜಾಸ್ತಿ ಆಯ್ತಾ? ಟಿಕ್ಕ ಇತ್ತು, ಇತ್ತು.
ಕೋರೊಟ್ಟಿ ಆಯ್ತು. ಅದಿಲ್ಲ. ಓಕೆ, ನಾವಿಲ್ಲಿ ನಮ್ದು ಕೆಲಸ ಆಗುವಾಗ ಇವರನ್ನು ಮೀಟ್ ಆಗೋಣ ಅಂತೇಳಿ ಬಂದ್ವಿ. ಯಾಕಂದ್ರೆ ಇಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಇವರದ್ದು ಶಾಪ್ ಇರೋದು, ಸ್ಟುಡಿಯೋ ಇರೋದು. ನಾವು ಸ್ಟುಡಿಯೋಗೆ ಬರುವಾಗ ಇವರಿಲ್ಲ ಅಲ್ಲಿ. ಇವರು ಎಂತ ಬೋಟ್ ಇದೆ ಅಂತ, ಬೋಟು ಅವರದ್ದು ಒಂದು ಬೋಟ್ ಬಂದಿದೆ, ತೋರಿಸ್ತೇನೆ ನಾನು. ಅದರ ಲೈಸೆನ್ಸಿಗೆ ಹೋಗಿದ್ರಂತೆ. ಹಾಗೆ ನಾವು ಊಟ ಮಾಡಿದ್ವಿ. ಇವಾಗ ಸಿಕ್ಕಿದ್ರು ಇಲ್ಲಿ. ಇವಾಗ ಇಲ್ಲಿಂದ ಅವರ ಪಕ್ಕದಲ್ಲೇ ಉಂಟು ಸ್ಟುಡಿಯೋ, ಅಲ್ಲಿ ಹೋಗಿ ಬರೋಣ ಅಂತ. ನಾವು ರಾಘು ಅವರ ಸ್ಟುಡಿಯೋದಲ್ಲಿ ಇದ್ದೀವಿ. ಇವಾಗ ಇಲ್ಲಿಗೆ ಬಂದಿದ್ದೀವಿ. ಅವ್ರದ್ದು ಒಂದೊಂದು ಫೋಟೋಗ್ರಫಿ ನೋಡೋದು ನಾವು, ಎಷ್ಟು ಚೆನ್ನಾಗಿ ಮಾಡ್ತಾರಂತೇಳಿ. ನಮ್ಮದು ಕೂಡ ನೀವು ನೋಡಿದ್ರಲ್ಲ, ಇದಕ್ಕೆಲ್ಲ ಕೊಟ್ಟಿದ್ರು, ಯಾವುದಕ್ಕೆ ಗೃಹ ಪ್ರವೇಶಕ್ಕೆ ಅವರ ಹತ್ರನೇ ಕೊಟ್ಟಿದ್ವಿ. ಎಲ್ಲ ಎವ್ರಿ ಮೂಮೆಂಟ್ ಅವರು ಕ್ಯಾಪ್ಚರ್ ಮಾಡ್ತಾರೆ. ನನಗೆ ಅದೇ ಖುಷಿ ಆಗೋದು. ನೋಡಿ ಎಷ್ಟು ಚೆನ್ನಾಗಿ ಒಂದೊಂದು ಮಾಡಿದ್ದಾರೆ ಅಂತೇಳಿ. ಕ್ರಿಶ್ಚಿಯನ್ ವೆಡ್ಡಿಂಗ್ ಅದರದ್ದು ಇದರದ್ದೆಲ್ಲ ತೆಗಿತಾರೆ ಅವರು. ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಆ ಕಲರ್ ಗ್ರೀಡಿಂಗ್ ಎಲ್ಲ ಹೇಗೆ ಕೊಡ್ತಾರೆ ನೋಡಿ ಅವರು. ಹಾಂ, ಇದರಲ್ಲಿ ನೀರಲ್ಲಿ ಇದು ನೋಡಿ ನಮ್ಮದು ಇದು ಚೆನ್ನಾಗಿದೆ. ಎಲ್ಲ ಕ್ಯಾಪ್ಚರ್ ಮಾಡ್ತಾರೆ ಅವರು. ಒಳ್ಳೆ ಫೋಸ್ ಕೂಡ ಕೊಡ್ಲಿಕ್ಕೆ ಹೇಳ್ತಾರೆ, ಹೇಗೆ ಬೇಕು ಹಾಗೆ. ಹಾಂ, ನೋಡಿ ಎಷ್ಟು ಚೆನ್ನಾಗಿ ತೆಗಿತಾರೆ ನೋಡಿ ಅಲ್ಲ. ಇದೆಲ್ಲ ನೋಡಿ ಅಂತೆ ಆ ಡೆಕೋರೇಷನ್ ಎಲ್ಲ ಯಾವ ರೀತಿ ಕ್ಯಾಪ್ಚರ್ ಆಗುತ್ತೆ ಅಂತೇಳಿ. ಕ್ಲಿಯರ್ ಇರುತ್ತೆ ಎಲ್ಲ ಫೋಟೋಸ್ ನೋಡಿ. ನೆಕ್ಸ್ಟ್ ನಮ್ಮ ತಿಮ್ಮಿದುಂಟು ಮದುವೆ, ಮ್ಯಾರೇಜ್. ಹಾಗೆ ನಾವು ಎನಿಸಿದ್ದು ಇವರಿಗೆ ಕೊಟ್ಟು. ಫಸ್ಟಿಗೆ ನಾನು ಎನಿಸಿದೆ ಕ್ರಿಶ್ಚಿಯನ್ ಇದೆಲ್ಲ ಇವರು ಕ್ಯಾಪ್ಚರ್ ಮಾಡ್ತಾರಾ ಏನು, ನನಗೆ ಗೊತ್ತಿರಲಿಲ್ಲ, ಸರಿಯಾಗಿ ಐಡಿಯಾ ಇರಲಿಲ್ಲ. ಹಾಗೆ ಇಲ್ಲಿ ಇವಾಗ ನಾನು ಸುಮಾರು ಅವರದ್ದು ನೋಡುವಾಗ ನಂಗೆ ಗೊತ್ತಾಯಿತು, ಅವರು ಕ್ರಿಶ್ಚಿಯನ್ ವೆಡ್ಡಿಂಗ್ ಕೂಡ ತುಂಬ ಚೆನ್ನಾಗಿ ತೆಗಿತಾರೆ. ಅಂದರೆ ಎಲ್ಲ ಅವರಿಗೆ ನಮ್ಮದು ಗೊತ್ತಿದೆ ಅಂತ ಹೇಳಿ. ಯಾಕೆಂದರೆ ಸ್ಟೆಪ್ ಬೈ ಸ್ಟೆಪ್ ಗೊತ್ತಿರಬೇಕು. ಇವಾಗ ಏನು ಮಾಡ್ತಾರೆ, ನೆಕ್ಸ್ಟ್ ಏನು ಮಾಡ್ತಾರೆ ಎಲ್ಲ ಗೊತ್ತಿದ್ರೆ ಮಾತ್ರ ಅದೆಲ್ಲ ಕ್ಯಾಪ್ಚರ್ ಮಾಡಲಿಕ್ಕೆ ಆಗುತ್ತೆ ಮೂಮೆಂಟ್. ನಮ್ಮ ಟ್ರೆಡಿಷ್ನಲ್ ಉಂಟು ನೋಡಿ, ಅವರಿಗೆ ಅರ್ಥ ಆಗಬೇಕು ಆವಾಗ. ಆದರೆ ಇವರಿಗೆಲ್ಲ ಗೊತ್ತುಂಟು, ಅದು ಖುಷಿ ಆಯ್ತು ನನಗೆ. ಇದು ಚೆನ್ನಾಗಿ ಬಂದಿದೆಲ್ಲ ಇದು. ಇದು ನೋಡಿ ಬೋಟಲ್ಲೆಲ್ಲ ಪ್ರೀ ವೆಡ್ಡಿಂಗ್ ಶೂಟು ಎಲ್ಲ ಕೂಡ ಮಾಡ್ತಾರೆ ಅವರು. ಹಾಂ, ಬರಬೇಕಂತೆ ಸ್ಟುಡಿಯೋಗೆ. ಒಳಗೆ ಕರೆದ್ರು ನಮಗೆ ಎಂಟ್ರಿ. ನಮಸ್ಕಾರ ರಾಘು ಅವರೇ. ನಮಸ್ಕಾರ. ಹೇಗಿದ್ದೀರಾ? ಆರಾಮ, ಕೂತ್ಕೊಳ್ಳಿ. ನಾವು ನಿಮ್ಮನ್ನು ಬುಕ್ ಮಾಡೋಣ ಅಂತ ಬಂದಿದ್ದು. ಹೌದಾ? ಹಾಂ, ಆಯ್ತು. ಇವತ್ತೇ ಬುಕ್ ಮಾಡೋದು. ಮದುವೆಗೆ ಫ್ಲೈಟನ್ನೊಂದು ಇನ್ನೂ ಕೂಡ 2-3 ವರ್ಷ ಉಂಟು. 2 ವರ್ಷ ಉಂಟು. ಆದರೆ ನಿಮ್ಮ ದೊಡ್ಡ ಮಗನ ಮದುವೆ ಮಾಡುವ. ಕ್ರಿಶ್ಚಿಯನ್ ವೆಡ್ಡಿಂಗ್ ಎಲ್ಲ ಮಾಡ್ತೀರಲ್ಲ? ನಾವು ಮುಂಚೆಯಿಂದ ಮಾಡ್ತಿದ್ವಿ. ಹೌದು, ನಮ್ಮದು ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ನಿಮಗೆ. ನಿಜವಾಗ್ಲೂ ಏನು ಹೇಳಬೇಕು ಗೊತ್ತುಂಟ, ಈಗ ಹೆಚ್ಚಾಗಿ ಫೋಟೋ ಅಂತ ತೆಗೆಯುವಾಗ ಅಲ್ಲಿ ನಿಲ್ಲಿ ಇಲ್ಲಿ ನಿಲ್ಲಿ ಹಾಗೆ ಫೋಟೋಸ್ ಮಾತ್ರ ಇರುತ್ತೆ. ಆದರೆ ಇವರದ್ದು ಹಾಗೆಲ್ಲ ಎಲ್ಲ ಮೂಮೆಂಟ್ ನಮ್ಮದು ನಮಗೆ. ಅಂದರೆ ನಾವು ಮತ್ತೊಮ್ಮೆ ಹೋಗಬೇಕು ಆ ಮೆಮೊರಿಗೆ, ಓಲ್ಡ್ ಮೆಮೊರಿಗೆ, ಹೀಗೆ ಆಗಿತ್ತಲ್ವಾ ಅಂತೇಳಿ ಪ್ರತಿಯೊಂದು ಕ್ಯಾಪ್ಚರ್ ಮಾಡ್ತಾರೆ. ನಾವು ಅವತ್ತು ಇಡೀ ಸುಡಿ ಹಿಡಿದಿದ್ದು, ಒರೆಸುವುದು, ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದಾರೆ. ಅದು ನಮ್ಗೆ ಮತ್ತೆ ನೆನಪಾಗುತ್ತೆ. ಅದು ನೋಡುವಾಗ ಆ ಮೆಮೊರಿ ವಾಪಸ್ ಬರುತ್ತೆ. ನಮ್ಗೆ ಏನು ಹೇಳಿದ್ರೆ, ಕ್ರಿಶ್ಚಿಯನ್ ವೆಡ್ಡಿಂಗ್ ಅಂತ ಹೇಳಿದ್ರೆ ಸ್ವಲ್ಪ ತುಂಬಾ ಖುಷಿ ಆಗುತ್ತೆ ಶೂಟಿಂಗ್. ಅಷ್ಟು ಸ್ಪೆಷಲಿ ಔಟ್ಡೋರ್ ಇದ್ರೆ ತುಂಬಾ ಫನ್ ಇರುತ್ತೆ ಶೂಟಿಂಗ್. ಮತ್ತೆ ನಾವು ಕ್ಯಾಪ್ಚರ್ ಮಾಡುವಾಗ ಸಹ ವಿಡಿಯೋ ಎಲ್ಲ ಮಾಡುವಾಗ ಕ್ರಿಶ್ಚಿಯನ್ ವೆಡ್ಡಿಂಗ್ ಆಡಿಯೋ ವೆರಿ ಇಂಪಾರ್ಟೆಂಟ್. ಸೊ ನಮ್ದು 3 ರೆಕಾರ್ಡ್ ಇರ್ತದೆ. ಒಂದು ನಾವು ಮೈಕ್ ಮಿಕ್ಸರ್ ತಗೊಂಡಿರ್ತೇವೆ, ಮತ್ತೊಂದು ಎಕ್ಸ್ಟ್ರಾ ಬ್ಯಾಕಪ್ ಆಗಿ ಝೂಮ್ ರೆಕಾರ್ಡರ್ ಇಂದ ನಾವು ಒಂದು ಫುಲ್ ರೆಕಾರ್ಡ್ ಮಾಡಿರ್ತೇವೆ. ಏನಾದ್ರೆ ಮಿಸ್ ಆದ್ರೆ ಇಲ್ಲಿಂದ ತೆಗೆದು ಹಾಕಬೇಕು. ಹಾಗೆ ನಾನು ನೋಡಿದೆ ನೋಡಿ, ಇದು ಕ್ರಿಶ್ಚಿಯನ್ ಕಪಲ್. ಹೌದಾ? ಇದು ಮೂನ್ ಲೈಟ್ ಫಿಶಿಂಗ್ ಕಾನ್ಸೆಪ್ಟ್ ಇದು. ವಾವ್, ಚೆನ್ನಾಗಿದೆ. ನಮಗೆಲ್ಲ ತೆಗಿಬೇಕು ಹೀಗೆ ಸುಮಾರು. ಇದಕ್ಕೆಲ್ಲ ಇದು ಮದುವೆ ಆದ್ರೆ ತೊಂದರೆ ತೆಗಿಬಹುದು ಅಲ್ಲ? ಫ್ಯಾಮಿಲಿ ಇದೆಲ್ಲ ತೆಗಿಬಹುದಲ್ವಾ? ಫ್ಯಾಮಿಲಿ ತೆಗಿಬಹುದು. ಇದು ನನಗೆ ಕೊಟ್ಟಿದ್ರಲ್ಲ ಒಂದು ಈ ರೀತಿದ್ದೊಂದು. ಅದು ಬೇರೆ ಕೊಟ್ಟಿದ್ದು ನಮಗೆ. ಇದು ಕೋಳಿ ಇಟ್ಕೊಂಡೆಲ್ಲ. ವಾವ್, ಇದೆಲ್ಲ ಚೆನ್ನಾಗಿದೆ. ಇದೆಲ್ಲ ನೀವು ಎಂತ ಗೊತ್ತುಂಟಾ, ಪ್ಲೇಸ್ ಎಲ್ಲ ನೀವೇ ಇದು ಮಾಡ್ತೀರಾ? ನಾವೇ ಸಜೆಸ್ಟ್ ಮಾಡ್ತೇವೆ ಔಟ್ಡೋರ್ ಇದು. ಓಕೆ. ಇದು ನೋಡಿ, ಇಲ್ಲಿ ನೋಡಿ ಅಂತೆ ಇವರು ಕ್ಲಿಕ್ ಮಾಡಿದ ಪ್ರತಿಯೊಂದು ಫೋಟೋ ನೋಡಿನೇ ಅದರ ಹಿಂದಿನ ಕಥೆ ಹೇಳ್ಬೋದಲ್ವಾ. ಅಣ್ಣ ತಂಗಿ ಸಂಬಂಧ ಇರಲಿ, ಗಂಡು ಹೆಣ್ಣಿನ ಪ್ರೀತಿಯ ಕ್ಷಣ, ತಂದೆ ತಾಯಿಯನ್ನು ಎಲ್ಲವನ್ನು ಕ್ಯಾಪ್ಚರ್ ಮಾಡ್ತಾರೆ. ನನಗೆ ಏನೂ ಇಷ್ಟ ಆಯಿತು ಗೊತ್ತುಂಟ, ಇವರ ಕ್ವಾಲಿಟಿ ಇರಲಿ, ಕ್ಲಾರಿಟಿ ಇರಲಿ, ಚೆನ್ನಾಗಿತ್ತು. ಹಾಗೂ ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡ್ತಾರಂತೆ. ಹಾಗೆ ನಮ್ಮ ಲೈಫಲ್ಲಿ ಏನಾದರೂ ಒಂದು ಕ್ಷಣ ನಡೆದರೆ ಅದು ಒಂದೇ ಸಲ ಆಗೋದಲ್ವಾ, ಅದನ್ನು ಸರಿಯಾಗಿ ನಾವು ಕ್ಯಾಪ್ಚರ್ ಮಾಡಿದ್ರೇ ಒಳ್ಳೆಯದಲ್ವಾ. ಲೈಫ್ ಲಾಂಗ್ ಅದು ನಮಗೆ ಮತ್ತೆ ನೆನಪಿರುತ್ತೆ. ಹಾಗಾಗಿ ನಾನು ಹೇಳೋದು ಅಷ್ಟೇ.
ನಮ್ದೀಗ ನಾನೀಗ ಮದುವೆಗೆಲ್ಲ ಹೇಳಲಿಕ್ಕೆ ಬಂದಿದ್ದು ನಿಮಗೆ. ನಾನು ಯಾವುದಕ್ಕೆ ಗೊತ್ತುಂಟ, ನಮ್ದೀಗ ನಾಡಿದ್ದು ಡಿಸೆಂಬರಲ್ಲಿ ನಮ್ದು ಮತ್ತೆ ಓಪನಿಂಗ್ ಅಂದ್ರೆ ಫುಲ್ ಗ್ರ್ಯಾಂಡ್ ಏನು ಮಾಡೋದಿಲ್ಲ ಮೊದಲಾಗೆ, ಆದ್ರೆ ಸ್ವಲ್ಪ ಜನ ಬರ್ತಾರೆ. ಅದಕ್ಕೆ ನಮ್ಗೆ ಸ್ವಲ್ಪ ನಿಮ್ದೆಲ್ಲ ಫೋಟೋಗ್ರಾಫಿದೆಲ್ಲ ಬೇಕು ಅಂತ ಹೇಳಿ ನಮ್ಗೆ ಸ್ವಲ್ಪ ಬರಬೇಕು ಮೇನ್ ಅವತ್ತು ಪಾರ್ಟಿಗೆ. ಹೌದು, ವಿಡಿಯೋ ಬೇಕು, ಫೋಟೋಸ್ ಬೇಕು. ಅಷ್ಟೊಳಗೆ ಮನೆ ರಿನೋವೇಷನ್ ಎಲ್ಲ ಕಂಪ್ಲೀಟ್ ಆಗ್ತದಾ? ಮಾಡ್ಬೇಕಂತ ಇದ್ದೀವಿ. ಆ ಸಲ ಎಲ್ಲ ಸರಿಯಾಗಿ ಮನೆದ್ದು ತೆಗಿಲಿಕ್ಕೆ ಆಗ್ಲಿಲ್ಲ ಅಲ್ಲ, ಎಲ್ಲ ಹೌದು ಮನೆದ್ದೇ ತೆಗಿಲಿಲ್ಲ. ಮನೆದ್ದು ಸಪ್ರೇಟ್ ಬೇಕಿದ್ರು ನೀವು ಒನ್ ಡೇ ಮೊದಲು ಬರ್ಬೋದು ಅಥವಾ ನೆಕ್ಸ್ಟ್ ಕೂಡ. ಓಕೆ, ಹಾಗೆ ನಿಮ್ಗೆ ಯಾರಿಗಾದ್ರೂ ಬುಕ್ ಮಾಡ್ಲಿಕ್ಕಿದ್ರೆ ಬುಕ್ ಮಾಡಿ. ಆಲ್ಬಮ್ಸ್ ಆಗಿ ಒಳ್ಳೆ ಕ್ವಾಲಿಟಿ ಆಲ್ಬಮ್, ಇದು ಇಂಪೋರ್ಟೆಡ್ ಲಾಸ್ಟ್ ಆರ್ಟ್ ಆಲ್ಬಮ್ ನೋಡಿ ಅವ್ರು ಹೇಗೆ ದೊಡ್ಡ ಆಲ್ಬಮ್ ಇದು ಸಣ್ಣದು ದೊಡ್ಡದು ಬರುತ್ತೆ ನೋಡಿ. ನಿಮ್ಗೆ ಈ ರೀತಿ ಎಲ್ಲ ಆಲ್ಬಮ್ ಮಾಡಿ ಕೊಡ್ತಾ. ಇದು ಈಗ ಸಣ್ಣ ಸೈಜ್ ಆಯ್ತು ನಿಮ್ದು? ಸ್ವಲ್ಪ ಸಣ್ಣ ಸೈಜ್. ಇದು ದೊಡ್ಡ ಸೈಜ್ ಬೇಕಿದ್ರೆ ದೊಡ್ಡ ಸೈಜ್ ಕೊಡ್ತೇವೆ. ವೆಡ್ಡಿಂಗ್ ಸ್ವಲ್ಪ ದೊಡ್ಡ ಸೈಜ್ ಕೊಡ್ತೇವೆ. ಇದು ಏನು ಪೇಪರ್ ಹೇಳ್ತಾರಲ್ಲ, ಇದು ಲಸ್ಟರ್ ಆರ್ಟ್ ಪೇಪರ್. ಇದು ಮತ್ತೆ ಒಳ್ಳೆ ಇಂಪೋರ್ಟೆಡ್ ಪೇಪರ್. ಇದು ಲೈಫ್ ಟೈಮ್ ನಿಮ್ಗೆ ಏನಾಗುದಿಲ್ಲ. ಮಾಸ್ಟರ್ ಹಿಡಿದು ಅಂಟಿ ಹಿಡಿದು ಎಂತ ಸಹ ಹಾಗೆ ಆಗುದಿಲ್ಲ. ಮೇಲೆ ಕೋಟಿಂಗ್ಸ್ ಎಲ್ಲ ಎಂತ ಸಹ. ಓಕೆ, ಇದ್ರೆ ಸ್ವಲ್ಪ ದಿನದಲ್ಲಿ ಅದು ಹೋಗುತ್ತಲ್ಲ. ಹೈ ಕ್ವಾಲಿಟಿ ಜೊತೆ ಮಿಷಿನ್ ಅದು. ಓಕೆ, ನಿಮಗೆ ಕಲರ್ ಕೂಡ ತುಂಬಾ ರಿಚ್ ಬರ್ತದೆ. ಕಲರ್ಸ್ ನೋಡಿ ಹೆಂಗ್ ಬರ್ತಾ ಇದೆ. ಹೌದು ಚೆನ್ನಾಗಿದೆ. ಮತ್ತೆ ಆಲ್ಬಮ್ ಅಲ್ಲಿ ತುಂಬಾ ಡಿಸೈನ್ ಅದು ಇದು ಕಚಪಚ ಎಂತೆಲ್ಲ ವೆರಿ ನೀಟ್. ಫೋಟೋವೇ ನೋಡ್ಬೇಕು ನೀವು. ಹೌದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ತಾಜ್ ಮಹಲ್ ನೀವು ಎಲ್ಲಿ ಹೋಗಿ ಕೂಡ ಕ್ಯಾಪ್ಚರ್ ಮಾಡ್ತೀರಾ ಅಥವಾ ಫೋಟೋ? ಇಂಡಿಯಾ ಹೋಗ್ತೀವಿ. ಇದು ಪ್ರೀ ವೆಡ್ಡಿಂಗ್ ಶೂಟಿಂಗ್ ಹೋಗಿದ್ದು ಕಾಶ್ಮೀರ ಎಲ್ಲ. ಹೌದಾ? ತಾಜ್ ಮಹಲ್ ಎಲ್ಲ ಮಾಡಿ ಮತ್ತೆ ಕಾಶ್ಮೀರ ಹೋಗಿದ್ದು. ಓಕೆ, ಆಮೇಲೆ ಇದು ಕೂಡ ಮಾಡ್ತೀರಲ್ಲ, ಬೇಬಿ ಶವರ್ ಇದ್ದು ಮತ್ತೆ ಹಲ್ದಿ, ಮೆಟರ್ನಿಟಿ ಎಲ್ಲ ಮಾಡ್ತಾರೆ ಪ್ರತಿಯೊಂದು. ಈ ಸೈಜ್ ಕೂಡ ಮಾಡ್ತೀರಾ? ಸೈಜ್ ಕೂಡ ಮಾಡ್ತೇವೆ. ಎಂಗೇಜ್ಮೆಂಟ್ ರೋಸ್ ಎಲ್ಲ ರೀಸೈಜ್ ಮಾಡ್ತೇವೆ. ಮದುವೆ ಇದು 12x12. ಮದುವೆ 12x15 ಇರುತ್ತೆ. ಸ್ವಲ್ಪ ಉದ್ದಾಗಿ ಸ್ವಲ್ಪ ನೀಟಾಗಿ ಬುಕ್ ತರ ಬರುತ್ತೆ. ಸಖತ್ತಿರುತ್ತೆ ನೋಡೋಕೆ. ಓಕೆ, ಯಾರಿಗಾದ್ರೂ ಇದ್ರೆ ಬುಕ್ ಮಾಡಿ ಫೋಕಸ್ ರಾಘು ಸ್ಟುಡಿಯೋ ಅಂತ ಹೇಳಿ. ನಾವು ಫೋಕಸ್ ರಾಘು ಅಂತ ಹೇಳಿ ಅದೇ ಯೂಟ್ಯೂಬ್ ಅಲ್ಲಿ ಸಹ ಉಂಟು ನಿಮಗೆ ನಮ್ದು ವಿಡಿಯೋಸ್ ಎಲ್ಲ. ಓಕೆ, ಫೋಕಸ್ ಸ್ಟುಡಿಯೋ ಉಡುಪಿ ಅಂತ ಉಂಟು. ಅದು ಕ್ರಿಶ್ಚಿಯನ್ ವೆಡ್ಡಿಂಗ್ ತುಂಬಾ ಉಂಟು ಮಾಡಿದ್ದು. ಓಕೆ, ನಾವು ತುಂಬಾ ಅಪ್ಡೇಟ್ ಇಲ್ಲ, ಒಂದು 15,000 ಫಾಲೋವರ್ ಇದ್ದಾರೆ. ತುಂಬಾ ಇದು ತುಂಬಾ ಉಂಟು ನೋಡಿ. ಇದು ಕಾಶ್ಮೀರ ಓಕೆ, ಒಂದು ಫಿಲ್ಮ್ ನೋಡಿದಾಗೆ ಇರುತ್ತೆ. ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ಇವ್ರದ್ದು ನಂಬರ್ ಅದೆಲ್ಲ ಡಿಸ್ಪ್ಲೇಲಿ ಹಾಕಿರ್ತೀನಿ, ಹಾಗೂ ಅಡ್ರೆಸ್ ಎಲ್ಲ ನೀವು ಡಿಸ್ಕ್ರಿಪ್ಷನಲ್ಲಿ ನೋಡ್ಬೋದು. ಅವ್ರದ್ದು ಯೂಟ್ಯೂಬ್ ಚಾನಲ್ ಕೂಡ ಇದೆ ಅಂತೆ, ಫೋಕಸ್ ಸ್ಟುಡಿಯೋ ಅಂತ ಹೇಳಿ. ಅಲ್ಲಿ ಕೂಡ ನೀವು ನೋಡ್ಬೋದು. ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅವರು ಎಲ್ಲ ಮಾಡ್ತಾರೆ ಅಂತ ಹೇಳಿ, ಯಾವ ರೀತಿ ಕ್ಯಾಪ್ಚರ್ ಮಾಡ್ತಾರೆ, ಯಾವ ರೀತಿ ವಿಡಿಯೋ ಮಾಡ್ತಾರೆ ಅಂತ ಹೇಳಿ. ಹಾಗೂ ಡೆಸ್ಟಿನೇಷನ್ ಕೂಡ ಅವರೇ ಹೇಳ್ತಾರೆ. ನಿಮಗೆ ಗೊತ್ತಿಲ್ಲದಿದ್ದರೆ ಐಡಿಯಾ ಕೊಡ್ತಾರೆ, ಕರ್ಕೊಂಡು ಹೋಗ್ತಾರೆ. ಕ್ರಿಶ್ಚಿಯನ್ ವೆಡ್ಡಿಂಗ್ ಪ್ರೀ ವೆಡ್ಡಿಂಗ್ ಹೋಗೋ ಸ್ಟೋರಿ ತಗೊಂಡಿದ್ವಿ ಅವ್ರದ್ದು. ಮಂಚೆಗಲ್ಲ ವೆಡ್ಡಿಂಗ್. ಹಾಗೂ ನಾನು ಸುಮ್ಮನೆ ಹೇಳೋದಲ್ಲ, ಇವ್ರಿಗೆ ಸುಮಾರು ಅವಾರ್ಡ್ ಕೂಡ ಸಿಕ್ಕಿದೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಒಮ್ಮೆ ನೀವು ಟ್ರೈ ಮಾಡ್ಬೋದು. ಎಲ್ಲ ನೋಡಿ ಆಮೇಲೆ ಕಾಂಟ್ಯಾಕ್ಟ್ ಮಾಡಿ ಇವರನ್ನು. ಈ ಬ್ಯುಸಿ ಇರ್ತಾರೆ ಮಾತ್ರ, ಮೊದಲೇ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡಿಕೊಳ್ಳಿ, ಆವಾಗ ನಿಮ್ಗೆ ಈಸಿ ಆಗುತ್ತೆ. ಈಗ ಡಿಸೆಂಬರ್ ಹೇಗೂ ಬಂತು, ನವೆಂಬರ್ ಡಿಸೆಂಬರಲ್ಲಿ ತುಂಬ ಮ್ಯಾರೇಜ್ ಇರುತ್ತೆ. ನೋಡಿ, ನೀವು ಯಾರಿಗಾದ್ರೂ ಬೇಕಿದ್ರೆ ಖಂಡಿತ ಕಾಂಟ್ಯಾಕ್ಟ್ ಮಾಡ್ಬೋದು ರಾಘು ಅವರನ್ನು. ಓಕೆ, ಇವಾಗ ನಾವು ನಿಜವಾಗ್ಲೂ ವಾಪಸ್ ಹೋಗೋಣ ಅಂತ ಹೇಳಿ ಎನಿಸಿದ್ದು, ರಾಘು ಅವರನ್ನೆಲ್ಲ ಮೀಟ್ ಮಾಡಿ. ಆದರೆ ಅವರು ಕುದುರೆ ನೆಸ್ಟ್ಗೆ ಬನ್ನಿ ಅಂತ ಹೇಳಿ ಅವ್ರು ಸುಮಾರು ಟೈಮಿಂದ ಕರೀತಾ ಇದ್ರು. ಪಾಪ ಬನ್ನಿ ಅಂತ ಹೇಳಿ ನಮಗೆ ಟೈಮ್ ಸಿಗಲಿಲ್ಲ. ಮತ್ತು ಇವಾಗ ಅವರು ಹೊಸತಾಗಿ ಬೋಟ್ ಕೂಡ ತಗೊಂಡಿದ್ದಾರಂತೆ. ಹಾಗೆ ಅದರಲ್ಲಿ ಒಂದಿನ ಎಂಜಾಯ್ ಮಾಡೋಣ ಅಂತ ಹೇಳಿ. ಹೇಗೂ ಮೊನ್ನೆಯಿಂದ ಫುಲ್ಲು ಸ್ಟ್ರೆಸ್ ಇತ್ತಲ್ವ ನಮಗೆ, ಮದುವೆ ಅದು ಇದು ಮತ್ತು ಮನೆಯದ್ದು ಎಲ್ಲ ಒಟ್ಟಾರೆ ಆಗಿತ್ತು. ಹಾಗೆ ಸ್ವಲ್ಪ ಹೇಗೂ ಬಂದಿದ್ದೀವಿ ಇಷ್ಟು ದೂರ. ಹಾಗೆಯೇ ಇನ್ನು ಸ್ವಲ್ಪ ಮುಂದೆ ಹೋಗ್ಲಿಕ್ಕೆ ಕೆಮ್ಮಣ್ಣು ಅಂತ ಹೇಳಿ ಅಷ್ಟೇ. ಅವತ್ತು ರೆಸಾರ್ಟ್ ಕೂಡ ಇದೆ ಅಲ್ಲಿ. ನಾನು ಸುಮಾರು ಸಲ ತೋರಿಸಿದ್ದೆ ನಿಮಗೆ, ಕುದುರೆ ನೆಸ್ಟ್ ಅಂತ ಹೇಳಿ. ಸೊ ಯಾವಾಗ ಹೋದರೂ ನಾವು ಅಲ್ಲಿ ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಾಗುತ್ತೆ. ಪ್ರತಿಯೊಂದು ನಿಮಿಷ ಕೂಡ ಅಲ್ಲಿ ವೇಸ್ಟ್ ಆಗೋದಿಲ್ಲ. ಅಂದರೆ ಎಲ್ಲದಕ್ಕೂ ಏನೋ ಒಂದು ಆಕ್ಟಿವಿಟೀಸ್ ಇರುತ್ತೆ ಅಲ್ಲಿ. ಹಾಗೆ ಕುದುರೆ ನೆಸ್ಟ್ ಉಂಟು, ಮತ್ತು ಅವ್ರದ್ದು ಇನ್ನೊಂದು ಕಡಲ್ ನೆಸ್ಟ್ ಅಂತ ಉಂಟು, ಎರಡು. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು, ಕುದುರೆ ನೆಸ್ಟ್ಗೆ. ಅಲ್ಲಿಂದ ಅವ್ರದ್ದು ಪೋರ್ಟಲ್ಲಿ ಇವತ್ತು ನೈಟ್ ಎಲ್ಲ ಹೋಗೋದು ಚೆನ್ನಾಗಾಗತ್ತೆ. ಓಕೆ, ಇವಾಗ ರೀಚ್ ಆದ್ವಿ ನಾವು ಕುದುರೆ ನೆಸ್ಟ್. ಇದು ಕುದುರೆ ನೆಸ್ಟ್ ಕಾಣ್ತಾ ಉಂಟಾ ನೋಡಿ.
ಹಾಯ್ ಭಾರಿ ಅಪರೂಪ. ಓಕೆ, ಈಗ ಒಂದು ಗಾಡಿ ಬಂತು, ಇನ್ನೊಂದು ಗಾಡಿ ಬರ್ಲಿಕ್ಕೆ ಉಂಟು. ಲಗೇಜ್ ಅಲ್ಲಿ ಉಂಟು, ಲಗೇಜ್ ಸ್ವಲ್ಪ ನಮ್ಮದು ಲಗೇಜ್. ನೀವು ಆಗಿದ್ದೀರಾ? ಹಾಯ್, ಹೇಗಿದ್ದೀರಾ? ಓಕೆ, ನೋಡಿ ರೌಂಡ್ ನೋಡಿ ಹೇಗಿದೆ ಪ್ಲೇಸ್, ಹೊರಾಗುತ್ತೆ. ಹಾಂ ಬೋಟ್. ಓ ಇದು ನೋಡಿ ಹೊಸ ಬೋಟ್, ಕುದ್ರು ನೆಸ್ಟ್ ಬೋಟ್ ಹೊಸತ್ತು. ಇದರಲ್ಲಿ ಹೋಗ್ಲಿಕ್ಕೆ ಉಂಟು ಇವತ್ತು ನಮಗೆ. ಬಂದರು ನಮ್ಮ ಜನ. ಯಾರದು? ಯಾರು? ಕುಯ್ಯ ಕುಯ್ಯ. ಓ ಬರ್ಪರೆ ವೆಲ್ಕಮ್ ಡ್ರಿಂಕ್. ಯಾವುದಿದು? ಚಿಕ್ಕ ಹಣ್ಣಿದ್ದಾ? ನಾವು ಆ ಸಲ ಬರುವಾಗ ಅಷ್ಟು ತನಕ ಇತ್ತು, ಮತ್ತೆ ನೆಕ್ಸ್ಟ್ ಸಲ ಬರುವಾಗ ಅಲ್ಲಿ ಆಯಿತು, ಇವಾಗ ನೆಕ್ಸ್ಟ್ ಸಲ ಬರುವಾಗ ಇಲ್ಲಿ ಆಗಿದೆ. ಹೀಗೆ ನೀನು ತುಂಬ ದೊಡ್ಡದಾಗಲಿ ನಿಮ್ಮದು. ಚೆನ್ನಾಗಿದೆ. ತಗೊಳ್ಳಿ, ನೀವು ತಗೊಳ್ಳಿ, ಸೈಡ್ ತಗೊಳ್ತಾ ಹೋಗಿ ನೀವು. ಚೆನ್ನಾಗಿದೆ. ಇದು ಹೊಸದು ಮಾಡಿದ್ರಲ್ಲ, ವಾವ್ ಸೂಪರ್ ಇದೆ. ಸ್ವಲ್ಪ ದೊಡ್ಡದಲ್ಲ. ಓಕೆ ಓಕೆ, ಚೆನ್ನಾಗಿದೆ. ಬಾತ್ರೂಮ್ ಸಹ ದೊಡ್ಡದು ತುಂಬಾ. ಓಕೆ, ಇಲ್ಲಿ ಬಾತ್ರೂಮ್ ಎಲ್ಲ ಉಂಟು. ಮೇಲದಲ್ಲಿ ಟಬ್ ಎಲ್ಲ. ಹೌದಾ? ಮಕ್ಕಳೆಲ್ಲ ನೀವಿಬ್ರು ಮೇಲೆ ಹೋಗಿ ರೊಮ್ಯಾಂಟಿಕ್ ಮುಂದಲ್ಲಿ ನಾವೆಲ್ಲ ಇರ್ತದೆ ಎಲ್ಲ ಇದು ಸಾಕು ಇದು. ಬರೀ ಮೇಲೆ ಓಕೆ, ಲಾಸ್ಟ್ ಟೈಮ್ ನಾವು ಬರುವಾಗ ಇಲ್ಲಿ ಬಂದಿದೆ ಸ್ಟ್ರೆಂತ್, ಇವಾಗ ಇದು ಎಕ್ಸ್ಟ್ರಾ. ಇದು ಒಳ್ಳೆಯದುಂಟು. ಇದು ಕೂಡ ಚೆನ್ನಾಗಿದೆ, ದೊಡ್ಡದಿದೆ. ತುಂಬಾ ದೊಡ್ಡದು, ಕಪ್ಪಲಿಗೆ ಜಾಸ್ತಿ ಸ್ವಲ್ಪ ಕಮ್ಮಿ ಹೇಳಿದ್ರೆ ಮಕ್ಕಳಿಗೆಲ್ಲ ಮಲಗಬಹುದಲ್ಲ. ಬಾತ್ರೂಮ್ ಅಲ್ಲಿ ಟಬ್ ಎಲ್ಲ ಉಂಟು. ಓಕೆ, ಇದು ರೂಮ್ ಇನ್ನು ಕೂಡ ಉಂಟು ಬೇರೆ ಕೂಡ. ನೀವು ಫ್ಯಾಮಿಲಿ ಬಂದ್ರೆ ಫ್ಯಾಮಿಲಿ, ಅಥವಾ ಕಪಲ್ಸ್ ಬಂದ್ರೆ ಕಪಲ್ಸ್, ಆ ರೀತಿ ಸ್ಟೇ ಮಾಡ್ಬೋದು. ಫ್ರೆಂಡ್ಸ್ ಕೂಡ ಬರ್ಬೋದು. ಹಾಗೆ ಚೆನ್ನಾಗಿದೆ ಪ್ಲೇಸ್, ತುಂಬಾ ಚೆನ್ನಾಗಿದೆ ಹೊರಗಡೆ. ಹಾಗೂ ಸುಮಾರು ಆಕ್ಟಿವಿಟೀಸ್ ಇದೆ. ಎಲ್ಲ ಆಕ್ಟಿವಿಟೀಸ್ಗೆ ಎಕ್ಸ್ಟ್ರಾ ಬೀಳುತ್ತಲ್ಲ. ಎಲ್ಲ ಬೋಟಿಂಗ್ ಎಲ್ಲ ಕೊಡ್ತೇವೆ ನಾವು. ಮತ್ತೆ ಕೆಲವು ಕ್ರ್ಯಾಬ್ ಹಂಟಿಂಗ್, ಮೂನ್ ಲೈಟ್ ಸ್ಟಾರ್ಟ್ ಮಾಡಿದ್ವಿ. ಮೂನ್ ಲೈಟ್ ಬೋಟಿಂಗ್ ಅಂತ. ಮೂನ್ ಲೈಟ್ ಅಂದ್ರೆ ನಿಮ್ಗೆ ಒಂದು ವಾರ ಸಿಗ್ತದೆ. ಮತ್ತೆ ನೈಟ್ ಬೋಟಿಂಗ್ ಸಹ ಹೋಗ್ಬೋದು. ವೈಬ್ರೆಂಟ್ ಸ್ವಲ್ಪ ಏನಿರುತ್ತೆ, ಸ್ವಲ್ಪ ವೈಬ್ ಬೇರೆನೇ ಇರುತ್ತೆ. ಸಂಜೆ ಹೊತ್ತು ರಾತ್ರಿ ಮೀನು ಹಾರುವುದಿಲ್ಲ, ಸಂಜೆ ಹೋಗುವ ಸಣ್ಣ ಬೋಟಲ್ ಕರ್ಕೊಂಡು ಹೋಗ್ತೇವೆ. ಆಮೇಲೆ ದೂರದಲ್ಲಿ ಸಮುದ್ರ ಸೌಂಡ್ ಕೇಳುದು, ತುಂಬಾ ಸೈಲೆನ್ಸ್ ಇರುತ್ತೆ. ಅದು ಮೂನ್ ಲೈಟ್ ಟೈಮ್ ಅಲ್ಲಿ ಬಂದ್ರೆ ಸೂಪರ್ ಇರುತ್ತೆ. ಲಾಸ್ಟ್ ಟೈಮ್ ಎಲ್ಲ ಸುಮಾರು ಜನ ಆರ್ಟಿಸ್ಟ್ ಎಲ್ಲ ಬಂದವರು ತುಂಬಾ ಖುಷಿ ಆಯ್ತು ಅವರಿಗೆ. ಕಾಯಕಿಂಗ್ ಎಲ್ಲ ಉಂಟಾ? ಕಾಯಕಿಂಗ್ ಉಂಟು. ಕಾಯಕಿಂಗ್ ಕಾಂಪ್ಲಿಮೆಂಟ್ ಇರುತ್ತೆ. ನಾವು ನಮ್ಮ ನಂಬರಿಗೆ ಕಾಲ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಹೇಳ್ತಾರೆ. ಹೌದೌದು. ಹಾಗೆ ಫುಲ್ ಆಕ್ಟಿವಿಟೀಸ್ ಇದೆ, ಎಂಜಾಯ್ ಮಾಡ್ಬೋದು ಬಂದ್ರೆ. ಒಂದಿನ ಹೋಗುದೇ ಗೊತ್ತಾಗುದಿಲ್ಲ. ಇಲ್ಲಿ ಇನ್ನು ಕೂಡ ನಿಲ್ಲಲ್ಲ ಅಂತ ಆಗುತ್ತೆ ನಮಗೆ. ಹಾಗೆ ಆಗುದು ಯಾವಾಗ್ಲೂ ಬಂದ್ರೆ. ಓಕೆ, ಇವಾಗ ರೆಸ್ಟ್ ಮಾಡೋಣ. ಇದು ನೋಡಿ, ಇದು ಪ್ರೀಮಿಯಂ ಬಾತ್ರೂಮ್ ಅಲ್ಲ, ಇಲ್ಲಿ ಬಾತ್ ಟಬ್. ಇಲ್ಲಿ ಬಾತ್ ಟಬ್ ಉಂಟು. ಕಪಲ್ಸ್ ಕೆಲವರು ಕೇಳ್ತಾರಲ್ಲ ಬಾತ್ ಟಬ್ ಎಲ್ಲ. ಇದು ಕಪಲ್ಸ್ ಮಾತ್ರ ಕೊಡುದು ಜಾಸ್ತಿ. ಚೆನ್ನಾಗಿದೆ ಇಲ್ಲಿ ಪ್ಲೇಸ್, ಕೂತ್ಕೊಳ್ಳಿಕ್ಕೆ ಸೂಪರ್ ಇದೆ. ಆಗಿದೆ ಅಲ್ಲಿ ನೋಡಿ, ಅಲ್ಲಿ ಉಂಟು. ಇಲ್ಲಿ ಹೂವಾಗಿದೆ. ಎಲ್ಲಿ ಆಗಿದೆ? ಇಲ್ಲಿ ಕೈ ಹಾಕಿ ತೆಗಿಬಹುದು. ಇಲ್ಲಿ ಆದ್ರೆ ಈಚೆ ಅದಕ್ಕೆ ಅದು ಆಚೆ ಆಗಿದೆ. ಯಾರು ಕೈ ಹಾಕಿ ಬರ್ತಿಲ್ಲ, ಅದು ದೂರ ಆಗಿದೆ. ಇಲ್ಲಿ ಇದ್ರೆ ಎಷ್ಟು ಹೇಳ್ತಿಲ್ಲ. ಓಕೆ, ಒಂದು ಒಳ್ಳೆ ನಿದ್ದೆ ಆಯಿತು. ನಿದ್ದೆ ಆಗಿ ಹೇಳುವಾಗ ರೆಡಿ ಉಂಟು ಟೀ ಹಾಗೂ ಅದಕ್ಕೆ ನೀರುಳ್ಳಿ ಬಜ್ಜಿ. ಬನ್ನಿ, ಗರಿ ಗರಿಯಾದ ನೀರುಳ್ಳಿ ಬಜ್ಜಿ ಹಾಗೂ ಅದರೊಂದಿಗೆ ಸಾಸ್. ತಿಂತಾನೆ ನೋಡಿ ಇವನು. ಅವನು ನೋಡಿ ಅಂತೆ. ಓ ಗದಾ, ಇಲ್ಲಿ ಬರ ಎಂತದರಿಂದ ಅವಸ್ಥೆ. ಅದಕ್ಕೆ ಕಾರ್ಗೋ ಪ್ಯಾಂಟಿಗೆ ಕೋಟ ಹಾಕಿ ಮಾಡಿದ್ದು.
ಕಾರ್ಗೋ ಪ್ಯಾಂಟ್ ಮತ್ತು ಅದು ಟ್ಯಾಗ್ ಕೂಡ ತೆಗಿಲಿಲ್ಲ ಅದ್ರದ್ದು. ಅದು ಸುಮ್ಮನೆ ಸ್ಟೈಲ್ ಮಾಡಿ ಎಷ್ಟು ಪ್ರೈಸ್ ಅಂತ ಗೊತ್ತಾಗಬೇಕು. ಹೇಗೊಂಡಿ ಥ್ಯಾಂಕ್ ಯು. ಶಿ ಓಕೆ, ನಮ್ಮದು ಕ್ಯಾಮ್ರಾಮ್ಯಾನ್ ರೆಡಿ ಆದರು. ನಾನೊಂದು ರಾಘು ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿದೆ, ನಮ್ಮದೊಂದು ಮಾಡೆಲ್ ಇದೆ ಒಂದು ತೆಗೀರಿ ಅಂತ ಹೇಳಿ. ಇದೀಗ ಸೆಂಟ್ ಇದೆ ಹೇಳಲ್ಲ, ಹಾಂ ಹೌದು, ನನಗೆ ಒಂದು 4 ಸೆಂಟ್ ಬಾಟಲ್ ಹಾಂ ಕೊಡೋಣ. ನಾವು ಡೈಲಿ ಸ್ನಾನ ಮಾಡ್ತೇವೆ, ಆದರೆ ಯಾರು ಮಾಡ್ತಾರೆ ಅವರಿಗೆ ಮೇನ್ ಬೇಕಲ್ಲ. ಅವ್ರು ಯಾರೆಲ್ಲ ಮಾಡೋದಿಲ್ಲ ಈ ಸೆಂಟಿದ ವಿಡಿಯೋ ಅವರಿಗೆ ಅರ್ಪಣೆ. ನೋಡಿ ಅಂತೆ, ಹಾಗಾದ್ರೆ ಒಳ್ಳೆ ಸೇಲ್ ಆಗುತ್ತಾ? ಒಳ್ಳೆ ಸೇಲ್ ಆಗ್ತದೆ. ನಿಂದೆಂತದ ಇದರಲ್ಲಿ ಪ್ರಮೋಷನ್ ಮಾಡುವ ರಾಜಸ್ಥಾನಕ್ಕೆಲ್ಲ. ಹಾಂ ಆಯ್ತಲ್ಲ. ಮಮ್ಮಿ ಏ ಮಮ್ಮಿ ಜೈ ವಿಡಿಯೋ ವೆಲ್ಕಮ್ ಟು ಕುದ್ರು ನೆಸ್ಟ್. ಮೇ ಟೈಮಲ್ಲಿ ಸಣ್ಣ ಬೋಟ್ ತಗೊಂಡು ಹೋಗ್ತೇವೆ, ಜಾಸ್ತಿಯಾಗಿ ಸಣ್ಣ ಬೋಟಲ್ಲಿ ಹೋಗ್ತೇವೆ. ಸಣ್ಣ ಬೋಟ್ ಫೀಲ್ ಬೇರೆ ಇರ್ತದೆ, ನೀರೆಲ್ಲ ಟಚ್ ಮಾಡ್ಲಿಕ್ಕೆ ಹೌದು, ನಾವು open ಹೋಗ್ತೇವಲ್ಲ ಇರ್ತದೆ, ಅವಾಗ. ಅದು ಸಖತ್ ಇರ್ತದೆ. ನಾವು ಯಾವಾಗಲೂ ಹೋಗ್ತಿದ್ವಿ. ಇದರಲ್ಲಿ ಒಂದು ಸ್ಟ್ಯಾಂಡ್ ಮಾಡ್ಲಿಕ್ಕೆ ಆಗ್ತದೆ, dance ಮಾಡ್ಲಿಕ್ಕೆ. ಹೇಳಿಕ್ಕಿಲ್ವಾ ಆ ಸೈಡ್ ಡೋರು, ಈ ಸೈಡ್ ಡೋರು, ಮುಂದ್ಗಡೆ ಇದು. ಮುಂದಿನ ನಿಲ್ದಾಣ ಮ್ಯಾಂಗ್ರೂವ್ ಫಾರೆಸ್ಟ್. ಬಾಗಿಲುಗಳು 2 ಕಡೆ ತೆರೆಯುತ್ತವೆ. ದಯವಿಟ್ಟು ತಲೆಯನ್ನು ಹೊರಗೆ ಹಾಕ್ಬೇಡಿ ಕಿಟಕಿ. ಇದು ಇಕ್ಕರ ಗಮನಕ್ಕೆ ಗಾಡಿ ನಂಬರ್ ಹೋಗ್ಲಿಕ್ಕೆ ರೆಡಿ ಆಗಿದೆ, ನೀರಿನಲ್ಲಿ ಹೋಗ್ಲಿಕ್ಕೆ ರೆಡಿ ಆಗಿದೆ. ದಯವಿಟ್ಟು ನಿಮ್ಮ ಸಾಮಾನುಗಳಿಗೆ ಅದೆಲ್ಲಿ ಉಂಟು? ಪ್ಲಾಸ್ಟಿಕ್ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಉಂಟು. ಹಾ ಹೇಳಿ. हम कुछ ही देर में जलपान सेवन प्रारंभ करने वाले हैं. सेवन ಹೇಳಿದಲ್ಲ, ಜಲಪಾನ ಸೇವಾ ಸೇವಾ ಸೇವಾ. ಓಕೆ, ಇದು ಇವಾಗ ಬೋಟ್, ಈಗ ಕುದ್ರು ನೆಸ್ಟ್ ಇದು ಹೊಸತಾಗಿ ಆಗಿದ್ದು. ಇದು ದೊಡ್ಡ ಬೋಟ್ ಅಂತ ಅವರದ್ದು. ನಾವು ಯಾವಾಗಲೂ ಹೋಗೋದು ಆ ಸಣ್ಣ ಬೋಟಲ್ಲಿ, ಅದು ಕೂಡ ಚೆನ್ನಾಗಾಗುತ್ತೆ, ತುಂಬ ಜಾಲಿ ಆಗುತ್ತೆ. ನೀರಲ್ಲಿ ನಾವು ಹೀಗೆ ಮಾಡ್ತಾ ಮೀನನ್ನು ನೋಡ್ತಾ, ಮೀನು ಹೀಗೆ ಆರೋದು ನೋಡ್ತಾ ಹೋಗ್ಬೋದು. ಇದರಲ್ಲಿ ಕೂಡ ಹಾಗೆ, ಮತ್ತು ಸೇಫ್ಟಿ ಲೈವ್ ಜಾಕೆಟ್ ಎಲ್ಲ ಕೂಡ ಉಂಟು, ಹಾಗಾಗಿ ಏನು ಟೆನ್ಷನ್ ಇಲ್ಲ. ಇವಾಗ ಹೊರಡುತ್ತೆ ನಮ್ಮ ಬೋಟ್. ನಿದೇಶ್ ಸ್ಟಾರ್ಟ್ ರೈಟ್ ಪೋಯ್ ತುಕಾನೆ ಇದೆ ಸ್ಟಾರ್ಟ್ ಕರೋ तो या देते ಅಳಿದಾಡು ಮನಕ್ಕೆ ಸೊಗಸಾದ ಸಾಲು ಗುನುಗಿದೆ ಬಾನು ನನ್ನನು ನೋಡಿ ಓ ಮೀನು ಮೀನು ಮೀನುಂಟಾ? ಮೀನು ಮೀನುಂಡೆ ಇದೆ. ರೆಡಿ ರೆಡಿ ಗೋ. ಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೇ, ನಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೇ, ಹಗಲಲಿ ತಿರುಗಿ ಬಳಲಿದೆ, ಇರುಳಲಿ ಬಯಸಿ ಕೊರಗಿದೆ, ದಿನವೂ ನಿನ್ನ ನಾ ಕಾಣದೆ, ನಿನ್ನದೇ ನೆನಪು ದಿನ. ಇವಾಗ ಮೇಲೆ ಬಂದಿದ್ದೀವಿ ನಾವು, ಬೋಟ್ ಮೇಲೆ. ಇದು ಇಲ್ಲಿಂದ ಬೇರೆ ರೀತಿ ಕಾಣುತ್ತೆ ನೋಡಲಿಕ್ಕೆ, ಸೂಪರ್ ಉಂಟು. ಅಲ್ಲಿ ತೋರಿಸಿರೋ ಹಿಂದ್ಗಡೆ, ಇಲ್ಲಿ ತೋರಿಸ್ರ ಮುಂದ್ಗಡೆ. ಹೀಗೆ ಮಾಡಿ ಹಾಗೆ ಮಾಡಿ ಹಾಗೆ ಮಾಡಿ ಮತ್ತೆ ಕ್ಯಾಮರಾ ನೋಡ್ಲಿಕ್ಕಿಲ್ಲ. ಹಾಗೆ ಈಗ ಮೂನ್ ಲೈಟ್ ಬರ್ತದೆ ಹೇಗೆ ಮಾಡ್ಬೇಕು ಹೇಳಿ ನೀವು. ನೋಡಿ, ಹೀಗೆ ಒಟ್ಟು ನೀವು ಹೀಗೆ ಮಾಡಿಕೊಂಡು ಹಾಗೆ ಮಾಡಿ ಹೀಗೆ ನೋಡಿ ಏನಾಗ್ತದೆ. ಒಂದು ಪ್ರಾಕ್ಟೀಸ್ ಒಂದು ಪ್ರಾಕ್ಟೀಸ್ ಫಸ್ಟಿಗೆ ಹೀಗೆ ಹೀಗೆ ಮಾಡಿ. ನೀನಿಲ್ಲದೆ ಆ ಚಂದಿರ ಈ ಕಣ್ಣಲ್ಲಿ ಕಸವಾಗಿದೆ,
ಉಸಿರಿಲ್ಲದೆ ಬೆಳೆದಿಂಗಳು ಹಸು ನೀಗಿದೆ. ಓಕೆ, ಇವಾಗ ನೋಡಿ ಯಾವ ರೀತಿ ಇದೇ ನೋಡಿ ನನ್ನ ಬ್ಯಾಕ್ಗ್ರೌಂಡ್ ತುಂಬ ಖುಷಿ ಆಗ್ತಾ ಉಂಟು. ಕಪಲ್ಸ್ಗೆಲ್ಲ ಹೇಳಿ ಮಾಡಿಸಿದ್ದು ತುಂಬ ಖುಷಿ ಆಗುತ್ತೆ. ಒಂದು ನಮ್ಮದು ಫೋಟೋಸ್ ಆಯಿತು, ಒಂದು ರೀಲ್ ಕೂಡ ಆಯಿತು ಚೆನ್ನಾಗಿ. ರಾಘವ್ ಒಂದು ರೀಲ್ ಕೂಡ ತೆಗೆದ್ರು ನಮ್ದು, ಹೀಗೆ ತಿರುಗಿಸಿ ಎಲ್ಲ ಖುಷಿ ಆಯಿತು. ಒಳ್ಳೆ ಗಾಳಿ, 4 ಸೈಡ್ ಕೂಡ ನೀರು, ಆಮೇಲೆ ಅದರ ಮಧ್ಯದಲ್ಲಿ ನಾವು ಬೋಟಲ್ಲಿ, ಅದು ಕೂಡ ಫ್ಯಾಮಿಲಿಯೊಂದಿಗೆ. ನಂತರ ರೌಂಡ್ ಕೆಂಪು ಸೂರ್ಯ ಮುಳುಗುವಾಗ ಕಾಣುತ್ತೆ ನೋಡಿ, ಒಂದು ಫೀಲಿಂಗೇ ಬೇರೆ, ಖುಷಿ ಆಗುತ್ತೆ ತುಂಬ. ಇದೆಲ್ಲ ನೋಡಬೇಕು ಲೈಫಲ್ಲಿ. ಇಡೀ ದಿನ ನಾವು ನಮ್ಮ ಇದರಲ್ಲೇ ಬ್ಯುಸಿಯಾಗಿರ್ತೀವಿ, ಕೆಲಸದಲ್ಲೇ. ಕೆಲವೊಮ್ಮೆ ಸ್ವಲ್ಪ ಟೈಮ್ ಮಾಡಿಕೊಂಡು ನೀವು ಫ್ಯಾಮಿಲಿಯೊಂದಿಗೆಲ್ಲ ಬಂದು ಈ ರೀತಿ ಎಲ್ಲ ಫೀಲ್ ಮಾಡಿದರೆ ಖುಷಿ ಆಗುತ್ತೆ. ಹೇಗಾಗ್ತಾ ಉಂಟು ನಿಮಗೆ? ಸೂಪರ್ ಆಗ್ತಾ ಅಲ್ಲ, ಮಕ್ಕಳೆಲ್ಲ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಎಲ್ಲ ಸುಮ್ಮನೆ ಕೂತ್ಕೊಳ್ಳಿ, ಎಂಜಾಯ್ ಮಾಡ್ತಿದ್ದಾರೆ ಹೇಳಿದ ಕೂಡಲೇ ಮತ್ತೆ ಇಲ್ಲಿ ನೈಟ್ ನಿಮಗೆ ಬೇಕಿದ್ರೆ ಡಿನ್ನರ್ಗೆಲ್ಲ ಅರೇಂಜ್ ಮಾಡ್ತಾರೆ. ಡಿನ್ನರ್ ಅಂದರೆ ಸ್ವಲ್ಪ ಹೀಗೆ ಸ್ನ್ಯಾಕ್ಸ್, ರೊಮ್ಯಾಂಟಿಕ್ ಡಿನ್ನರ್ ಹಾಗೆ ಇಲ್ಲಿ ನಿಮಗೆ ಅರೇಂಜ್ ಎಲ್ಲ ಮಾಡಿ ಕೊಡ್ತಾರೆ, ಸ್ನ್ಯಾಕ್ಸ್ ಎಲ್ಲ ಇರುತ್ತೆ. ಇಲ್ಲಿ ಮಂಗಳೂರಿಂದ ಕೂಡ ತುಂಬ ಜನ ಬರ್ತಾರಂತೆ, ಯಾಕೆಂದರೆ ತುಂಬ ಹತ್ತಿರ ಅಲ್ವಾ, ಉಡುಪಿ ಇಲ್ಲಿ ಹತ್ತಿರ ಆಗುತ್ತೆ. ಹಾಗೂ ನಾನು ಹೇಳೋದಾದರೆ ನೀವು ವೀಕೆಂಡಿಗೆ ಬರೋದಕ್ಕಿಂತ ವೀಕ್ ಡೇಸ್ಗೆ ಬಂದರೆ ಇನ್ನೂ ಕೂಡ ಒಳ್ಳೆಯದು. ಯಾಕೆಂದರೆ ಸ್ವಲ್ಪ ಪ್ರೈವಸಿ ಕೂಡ ನಿಮಗೆ ಸಿಗುತ್ತೆ, ಆವಾಗ ಅಷ್ಟು ರಶ್ ಕೂಡ ಇರಲ್ಲ, ನಿಮ್ಮದೇ ಅಲ್ಲ ಆವಾಗ, ನೀವು ಹೇಗೆ ಮಾಡ್ತೀರಾ ಹಾಗೆ ಅಂತ ಹೇಳಿ. ಅದಕ್ಕೆ ಆ ಟೈಮಲ್ಲಿ ಬಂದರೆ ಬೋಟ್ ನಿಮ್ಮದೇ, ನೀವು ಹೇಗೆ ಕೂಡ ಇರ್ಬೋದು. ಹಾಗೆ ನಾನು ಹೇಳೋದು, ಹಾಗೂ ನೋಡ್ಬೋದು ನೀವು. ನಾನು ಫೀಲ್ ಮಾಡಲಿಕ್ಕೆ ಮಾತ್ರ ಆಗುತ್ತೆ, ನಿಮಗೆ ಹೇಳಲಿಕ್ಕೆ ಆಗುತ್ತಾ ಗೊತ್ತಿಲ್ಲ, ಅಷ್ಟು ಒಳ್ಳೆ ಗಾಳಿ ಬೀಸ್ತಾ ಉಂಟು. ಹಾಗೂ ನಾವೇ ಇಬ್ಬರು ಫುಲ್ ಕಾಮ್, ತುಂಬ ಖುಷಿ ಆಗ್ತಾ ಉಂಟು. ರೌಂಡ್ ಒಂಥರ ಮೋಡ ಎಲ್ಲ ನೋಡಲಿಕ್ಕೆ ಒಂಥರ ಖುಷಿ ಆಗ್ತಾ ಉಂಟು. ನೀರಿನ ಅಲೆ ನೋಡಿ, ಶಬ್ದ ಎಲ್ಲ, ಹಾಗೂ ಮೀನು ಆರುವುದು ಅದೆಲ್ಲ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಆ ಸೌಂಡ್ ಕೂಡ ಕೇಳುತ್ತೆ, ಪುಳ್ಕ್ 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 ಅಂತ ಖುಷಿ ಆಗುತ್ತೆ. ಹಾಗೆ ನೀವು ಬರ್ಬೋದು. ನಿಮಗೆ ಮತ್ತೆ ರೇಟ್ ಅದು ಇದೆಲ್ಲ ನಿಮಗೆ ಪ್ರೈಸ್ ಎಲ್ಲ ಬೇಕಿದ್ದರೆ ನಾನು ನಂಬರೆಲ್ಲ ಹಾಕಿರ್ತೀನಿ, ಅವರಿಗೆ ಕಾಲ್ ಮಾಡಿದರೆ ಅವ್ರು ಹೇಳ್ತಾರೆ, ನಿಮಗೆ ಡೀಟೇಲ್ಸ್ ಎಲ್ಲ ಕೊಡ್ತಾರೆ, ಏನು ಹೇಗೆ ಎಲ್ಲವನ್ನು ಹೇಳ್ತಾರೆ. ಹಾಗೆ ನೀವು ಬರ್ಬೋದು ಬೇಕಿದ್ದರೆ. ಹೆಚ್ಚಾಗಿ ವೀಕ್ ಡೇಸಲ್ಲಿ ಬನ್ನಿ, ಆವಾಗ ನಿಮಗೆ ತುಂಬ ಫ್ರೀ ಇರುತ್ತೆ ಇಲ್ಲಿ, ಅಂದರೆ ತುಂಬ ಬುಕ್ಕಿಂಗ್ ಇರುತ್ತೆ. ವೀಕೆಂಡಿಗೆ ರಶ್ ಆಗೋದಕ್ಕಿಂತ ಯಾರು ಇಲ್ಲದಾಗ ಬಂದರೆ ಇನ್ನೂ ಕೂಡ ಒಳ್ಳೆಯದಲ್ವ. ಹಾಗೆ ಇವಾಗ ನಾವು ಇವತ್ತು ಇದರಲ್ಲಿ ಬಂದಿದ್ದೇವೆ, ದೊಡ್ಡ ಬೋಟಲ್ಲಿ. ಯಾವಾಗಲೂ ಇದೇ ಬೋಟು ಸಿಗುತ್ತೆ ಅಂತ ಹೇಳಲ್ಲ ನಾನು, ಯಾಕೆ ಗೊತ್ತುಂಟ, ಕೆಲವೊಮ್ಮೆ ನೀರಿನ ಇಳಿತ ಎಲ್ಲ ಕಮ್ಮಿ ಇರುತ್ತೆ ನೋಡಿ, ಆವಾಗ ನಾವು ಇದರಲ್ಲಿ ಬರ್ಬೋದು. ಆಗೋದಿಲ್ಲ ಕಮ್ಮಿ ಇರುವಾಗ, ಆವಾಗ ಸಣ್ಣ ಬೋಟ್, ಚಿಕ್ಕ ಬೋಟ್ ತರಬೇಕು. ಹೌದು, ಹಾಗೆ ಯಾವಾಗಲೂ ನೀವು ಇದೇ ಬೇಕಂತ ಹೇಳಿದ್ರೆ ಆಗೋದಿಲ್ಲ, ಕೆಲವೊಮ್ಮೆ ಗೊತ್ತಾಗುತ್ತೆ. ಹೌದು, ಅದೇ ಖುಷಿ ಆಗುತ್ತೆ. ಅದು ಕೂಡ ಇಲ್ಲಿ ಡಿನ್ನರ್ ಎಲ್ಲ ನಿಮಗೆ ಸಿಗುತ್ತೆ, ಕಪಲ್ಸ್ ಡಿನ್ನರ್ ಇರುತ್ತೆ, ರೊಮ್ಯಾಂಟಿಕ್ ಡಿನ್ನರ್ ಮಾಡ್ಬೋದು. ಹೌದು, ಸೂಪರ್ ಆಗುತ್ತೆ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ನಮ್ಗೆ ಕೂಡ ಸ್ವಲ್ಪ ಸ್ಪೇಸ್ ಬೇಕಾಗಿರುತ್ತೆ. ಯಾವತ್ತು ಮಕ್ಕಳು ಅದು ಇದು ಅಂತೇಳಿ ನಾವು ತಿರುಗೋದಲ್ಲ, ಕೆಲವೊಮ್ಮೆ ಕಪಲ್ಸ್ಗೆ ಕೂಡ ನಮಗೆ ಕೂಡ ಟೈಮ್ ಸಿಗಬೇಕಲ್ವ. ಎಂತ ಹೇಳ್ತೀರಾ ಮಕ್ಕಳೇ? ಬಾಳು ಸಕ್ಕರೆ ಯಾವುದು ಇದಕ್ಕೆ ಅವರಿಗೆ ಕೊಡ್ಲಿಕ್ಕೆ ರಾವ್ ಸಂಕೇತ ತಂತು ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಣ್ಣೆ ಉಣ್ಣೆ ಬೆಲ್ಲ. ನಿಮ್ಮ ಮನಸ್ಸಿನ ಮಾತು ನಿಮಗೇ ಕೇಳುವಂಥ ಸೈಲೆನ್ಸ್. ಹಾಗೆಯೇ ಈ ಮೋಡ ನೀರು ನೋಡ್ತಾನೇ ಇರೋಣ ಅಂತ ಎನಿಸ್ತಾ ಇತ್ತು. ನಿಜವಾಗ್ಲೂ ಪ್ರತಿಯೊಬ್ಬರಿಗೆ ಹೇಳೋದು ನಾನು, ಲೈಫ್ ಸಿಗೋದು ಒಂದೇ, ಪ್ರತಿ ಕ್ಷಣವನ್ನು ಎಂಜಾಯ್ ಮಾಡಿ, ಯಾವುದೇ ಮೂಮೆಂಟನ್ನು ಕಳೆದುಕೊಳ್ಬೇಡಿ. ಮತ್ತು ಇದೇ ರೀತಿ ಲೈಫು, ಇದೇ ಜನರು ನಮ್ಮ ಮುಂದೆ ಈ ಸಂಜೆಯಾಕಾಗಿದೆ. ಓಕೆ, ಇವಾಗ ಇಲ್ಲಿ ಶೂಟಿಂಗ್ ನಡೀತಾ ಉಂಟು, ರಾಯಿದ್ದು ಶೂಟಿಂಗ್ ನೋಡಿ. ಇವರೆಲ್ಲ ಅಸಿಸ್ಟೆಂಟ್ಸ್ ನಮ್ಮದು, ಲೈಟ್ ಮ್ಯಾನ್ಸ್, ಹಾಗೂ ನಮ್ಮ ಮೇನ್ ಕ್ಯಾಮ್ರಾಮ್ಯಾನ್. ನಮಸ್ಕಾರ. ಸೌಂಡ್ ಬರಬೇಕು, ಬರ್ತದೆ, ಉಲ್ಟ ಉಲ್ಟ ಉಲ್ಟ. ಈಗ ನಮ್ಮ ರಾಯ್ದು ಮಾಡೆಲಿಂಗ್ ಶೂಟಿಂಗ್ ನಡೀತಾ ಉಂಟು. ಯಾರಿಗಾದರೂ ಮಾಡೆಲ್ ಬೇಕಿದ್ದರೆ ರಾಯನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಅವನ ಇನ್ಸ್ಟಾ ಐ ಡಿ ಉಂಟು. ಇರಲಿ ಆನ್ ಇರಲಿ. ಹಾಗೆ ಹೈಟ್ ಮಾಡಿ ಕೊಡ್ಬೇಕು. ನೀವು ಮುಂದೆ ಆಚೆ ಹೋಗಿ, ಸ್ವಲ್ಪ ಹತ್ರ ಹೋಗಿ.
ನೀವು ಪೊಸಿಷನ್ ಹೋಗಿ ಬ್ರೋ ರೈಟ್ ಹಾಗೆ ಇರಲಿ ಈಗ ಫೋಟೋ 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 ಇಲ್ಲಿ ಕ್ಲಿಕ್ ಮಾಡಿದ ಫೋಟೋಸ್ ಏನಾದರೂ ನೋಡಲಿಕ್ಕಿದ್ರೆ ನಮ್ಮ ಇನ್ಸ್ಟಾ ಐಡಿ ಉಂಟು ನೋಡಿ, ರಾಯ್ದು ಅಥವಾ ನಂದು ಮಧ್ಯಮ ಕುಟುಂಬ ಅಂತ, ಅದನ್ನೊಮ್ಮೆ ನೋಡಿ ನೀವು, ಆವಾಗ ನಿಮಗೆ ಗೊತ್ತಾಗುತ್ತೆ. ನೋಡಿ, ಇದು ನನ್ನ ಫೇವ್ರೆಟ್ ಸ್ಪಾಟ್ ಇದರಲ್ಲಿ ಕುದುರೆ ನೆಸ್ಟಲ್ಲಿ. ಯಾಕೆ ಗೊತ್ತುಂಟಾ, ನನ್ನ ಬರ್ಡೇ ಕೂಡ ನೀವು ನೋಡಿರ್ಬೋದು, ಫಸ್ಟ್ ಟೈಮ್ ಇಲ್ಲೇ ಆಗಿದ್ದು. ಇಲ್ಲೇ ನಾವು ಕೇಕ್ ಎಲ್ಲ ಕಟ್ ಮಾಡಿದ್ದು, ಅವತ್ತು ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು, ಸರ್ಪ್ರೈಸ್. ಇವಾಗ ಇನ್ನೊಂದೇನು ಗೊತ್ತುಂಟಾ, ಒಂದು ಹೊಸ ಕಾನ್ಸೆಪ್ಟ್ ಅವ್ರು ತೊಗೊಂಡು ಬಂದಿದ್ದಾರೆ. ಏನು ಗೊತ್ತುಂಟ, ಈಗ ನಿಮಗೆ ಯಾರಿಗಾದ್ರೂ ಸರ್ಪ್ರೈಸ್ ಕೊಡಲಿಕ್ಕಿದ್ರೆ ಅಥವಾ ಏನಾದರೂ ಸೆಲೆಬ್ರೇಷನ್, ಒಂದು 5 ಮೆಂಬರ್ಸ್ಗೆಲ್ಲ ಸೆಲೆಬ್ರೇಷನ್ ಮಾಡಲಿಕ್ಕಿದ್ರೆ ಇದು ಪ್ಲೇಸ್ ಇರುತ್ತೆ. ಇಲ್ಲಿ ನೀವು ಸೆಲೆಬ್ರೇಟ್ ಮಾಡ್ಬೋದು. 5 to 9 ತನಕ ಇರುತ್ತೆ. ಇದರಲ್ಲಿ ಏನೆಲ್ಲ ಬರುತ್ತೆ ಗೊತ್ತುಂಟ, ಕೇಕ್ ಬರುತ್ತೆ, ಅವ್ರದ್ದು ಡಿನ್ನರ್ ಬರುತ್ತೆ, ಒಂದು ಬೋಟ್ ರೈಡ್ ಬರುತ್ತೆ, ಇದೆಲ್ಲ ಬರುತ್ತೆ. ಹಾಗೂ ಇದಕ್ಕೆ ಜಸ್ಟ್ 7,500 ಪ್ಲಸ್ GST. ಆದರೆ ಇದು ವರ್ತ್ ಅಂತ ಹೇಳ್ಬೋದು. ಯಾಕೆ ಗೊತ್ತುಂಟ, ಈ ಒಂದು ಪ್ಲೇಸಲ್ಲಿ ಒಂದು ಎಂತ ಹೇಳ್ತಾರೆ, ಇದು ಐಲ್ಯಾಂಡಲ್ಲಿ ನಮಗೆ ಒಂದು ಆಸೆ ಇರುತ್ತಲ್ವ, ನಮ್ಮ ಪ್ರೀತಿಯವರಿಗೆ ಒಂದು ಸರ್ಪ್ರೈಸ್ ಆಗಿ ಏನಾದರೂ ಆ್ಯನಿವರ್ಸರಿ ಅಥವಾ ಬರ್ಡೇ, ಬ್ರೈಟ್ ಟು ಬಿ, ಈ ರೀತಿ ಬ್ಯಾಚುಲರ್ ಪಾರ್ಟೀಸ್, ಈ ರೀತಿ ಏನಾದರೂ ಮಾಡಲಿಕ್ಕಿದ್ರೆ ನಮ್ಮೊಳಗೆ ಒಂದು 5 ಮೆಂಬರ್ಸಿಗೆ, ನಾನು ಹೇಳೋದು ಜಾಸ್ತಿ ಅಲ್ಲ, ಒಂದು 5 ಮೆಂಬರ್ಸಿಗೆ. ಯಾಕೆಂದರೆ ಜಾಸ್ತಿ ಇದ್ದರೆ ಕ್ರೌಡ್ ಆಗುತ್ತೆ. ನಮ್ಮದು ಫ್ಯಾಮಿಲಿ ಒಳಗೆ ನಮ್ಮ ಹತ್ರದವರಿಗೆ ನಾವು ಕರೆಸಿ ಒಂದು ಏನಾದರೂ ನಿಮಗೆ ಸೆಲೆಬ್ರೇಟ್ ಮಾಡಲಿಕ್ಕಿದ್ರೆ ಇದು ನಿಮಗೆ ಬೆಸ್ಟ್ ಒಂದು ಪ್ಲೇಸ್. ಇಲ್ಲಿ ಹೀಗೇ ಇರುತ್ತೆ ಯಾವಾಗಲೂ. ನೋಡಿ, ಚೆನ್ನಾಗಿ ಕಾಣುತ್ತೆ, ಸುತ್ತಲೂ ನೀರಿದೆ. ಅದು ಈ ಪ್ಲೇಸಲ್ಲಿ ಒಂದು ನಿಮ್ಮದು ಪಾರ್ಟಿ ಎಲ್ಲ ನಡೀತಂದ್ರೆ ನೀವು ಎನಿಸಿ ಎಷ್ಟೊಂದು ಖುಷಿ ಆಗ್ಬೋದು ಎಲ್ರಿಗೂ ಅಂತ ಹೇಳಿ. ಓಕೆ, ನಮ್ದು ಇವತ್ತಿದೆಲ್ಲ ಮುಗೀತು, ಎಲ್ಲ ಶೂಟಿಂಗ್ ಆಯ್ತು, ಅದಾಯ್ತು, ಫುಲ್ ಎಂಜಾಯ್ ಮಾಡಿದ್ವಿ. ಶೂಟಿಂಗ್ ಮಾಡಿದ್ದು ಹೇಳಿ, ಯಾವ ಮಗನ ಇರಿಸಿ. ಒಂದೇ ಹೇಳಿದೆ ನಾನು ಆಗ್ಲೇ. ಈಗ ಇದು ಎಂತ ಗೊತ್ತುಂಟಾ, ಅಲ್ಲ ನಂಗೆ ಇದು ಇಳಿಸಿ ಶೂಟಿಂಗ್ ಮಾಡಿ ನಿಮ್ದು ಶೂಟ್ ಮಾಡಿದ ಅದು ಮಾಡ್ಲಿಲ್ಲ ನಾನು ಹಾಗೆ. ಸಾಕು ಅವನ್ ಸಾಕು ನಾನು ತೆಗಿ ಮಗನ್ ಶೂಟಿಂಗ್ ಅಂತ ಹೇಳಿ ಮಾಡಿದ. ಅದು ಚಂದ ಇತ್ತು. ಅವರು ಹೊಗೆಲ್ಲ ಆಗ್ತಾ ಇದ್ರ, ಅದು ಬೈಕ್ ಇತ್ತು, ಹೊಗೆಲ್ಲ ಆಗ್ತಾ ಇದ್ರು. ನನಗೆ ಅದು ಆಸೆ ಆಯ್ತು, ಅದಕ್ಕೆ ರಾಯ್ದು ಸಾಕು ನಂದು ಮಾಡಿ ಅಂತ ಹೇಳಿದ್ದೆ ನಾನು. ಚೆನ್ನಾಗಿ ಬಂದಿದ್ದು ಮಾತ್ರ ಫೋಟೋ, ನಾನು ಹಾಕ್ತೀನಿ ನೋಡಿ ಇನ್ಸ್ಟಾದಲ್ಲಿ, ತುಂಬಾ ಚೆನ್ನಾಗಿ ಬಂದಿದೆ. ಅದು ಈಗ ಊಟ ಮಾಡೋದು, ಫುಲ್ ಟಯರ್ಡ್ ಆಗಿದೆ, ಊಟ ಮಾಡಿ ಎಂಜಾಯ್ ಮಾಡುದು. ನೀರದ್ದು ಬೆಳಿಗ್ಗೆ ನೋಡೋಣ ಏನಂತ ಹೇಳಿ. ಎಂತ ಗ್ಲಾಸ್ ಅದು ನನ್ನ ಸಬ್ಸ್ಕ್ರೈಬರ್ ಗೊತ್ತುಂಟು ಏನಂತ. ಓಕೆ, ಇಲ್ಲಿ ನಾವು ಕಂಪ್ಲೀಟಾಗಿ ಎಂಜಾಯ್ ಮಾಡಿದ್ವಿ. ಇನ್ನು ಈ ಪಾರ್ಟ್ ಇಲ್ಲಿಗೆ ಕಟ್ ಆಗುತ್ತೆ, ನಾಳೆಗೆ ಮತ್ತೆ ಬೇರೆ ಪಾರ್ಟ್ ಬರುತ್ತೆ, ಹಾಗೂ ಮನೆಗೆ ಕೂಡ ಹೋಗ್ಲಿಕ್ಕೆ ಉಂಟು ನಾಳೆ. ಹಾಗಾಗಿ ಎಲ್ಲವನ್ನು ನಿಮಗೆ ನಾಳೆ ತೋರಿಸ್ತೀನಿ. ಇವತ್ತು ಊಟ ಮಾಡೋದು ಹಾಗೂ ಗಟ್ಟಿಯಾಗಿ ಮಲಗೋದು. ಬಾಯ್ ಬಾಯ್.